ಸರ್, ಹಾಸನದಲ್ಲಿ ವಿಜಯ ಸಮಾವೇಶ ಅಂದ್ರೆ ಕಾಂಗ್ರೆಸ್ನವರು ಸಮಾವೇಶ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಅಲ್ಲಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೇದಾಗುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ. ಬಹುಶಃ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ಸಾಕಷ್ಟು ಅವರ ಸ್ವಪಕ್ಷದಲ್ಲೇ ಸಮಾವೇಶ ಪಕ್ಷವನ್ನ ಬಿಟ್ಟು ವೈಯಕ್ತಿಕವಾಗಿ ಸಮಾವೇಶವನ್ನ ಮಾಡಲಾಗ್ತಾ ಇದೆ ಅಂತಕ್ಕಂಥದ್ದು ಸಾಕಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಬಹುಶಃ ನಮಗೆ ತಿಳಿದ ಮಟ್ಟಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಕುರ್ಚಿಯನ್ನ ಇನ್ನೂ ಸ್ವಲ್ಪ ಬಲಪಡಿಸಿಕೊಳ್ಳಿಕ್ಕೋಸ್ಕರ ಇವತ್ತು ಈ ಒಂದು ಶಕ್ತಿ ಪ್ರದರ್ಶನವನ್ನ ನೇರವಾಗಿ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರ ಗಮನವನ್ನು ಸೆಳೀತಕ್ಕಂಥದಕ್ಕೆ ಮಾಡ್ತಾ ಇರಬಹುದೇನೋ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ. ಇಲ್ಲಿ ಜೆಡಿಎಸ್ಗಾಗಲಿ ಭಾರತೀಯ ಜನತಾ ಪಾರ್ಟಿಗಾಗಲಿ ಈ ಸಮಾವೇಶದ ಮೂಲಕ ಸಂದೇಶವನ್ನು ಕೊಡ್ತಕ್ಕಂಥದ್ದಲ್ಲ, ಬಹುಶಃ ನೇರವಾಗಿ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಿಗೆ ಒಂದು ಸಂದೇಶವನ್ನು ಕಳಿಸ್ತಕ್ಕಂಥದಕ್ಕೆ ಈ ಸಮಾವೇಶ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಏನು ತಮ್ಮ ಪಕ್ಷಕ್ಕೆ ಹಿನ್ನಡೆ ಆಗೋದಿಲ್ಲ ಸರ್? ಯಾಕಂದ್ರೆ ಹಾಸನದಲ್ಲೇ ಮಾಡ್ತಾ ಇರೋದ್ರಿಂದ ಹಿನ್ನಡೆ ಆಗೋದಿಲ್ಲ. ಈಗ ಸಮಾವೇಶ ಯಾರು ಎಲ್ಲಿ ಬೇಕಾದ್ರೂ ಮಾಡಬಹುದು, ಅವ್ರಿಗೆ ಸ್ವತಂತ್ರರಿದ್ದಾರೆ. ಇದರಿಂದ ಹಿನ್ನಡೆ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇನ್ನು ಚುನಾವಣೆ ನಮಗೆ 3.5 ವರ್ಷ ಬಾಕಿ ಇದೆ ಸಮಯಾವಕಾಶ. ಸಮಾವೇಶ ಯಾವ ಒಂದು ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಸರ್ಕಾರದ ವೈಫಲ್ಯತೆಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದಾರಾ? ಸರ್ಕಾರದ ಸಾಧನೆಗಳು ಏನಿದೆ ಅಂತಕ್ಕಂಥದ್ದು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೊನ್ನೆ ದಿನ ಇತ್ತೀಚಿನ ದಿನಗಳಲ್ಲಿ ಹೊಸಪೇಟೆಯ ಶಾಸಕರು ಏನು ಕಾಂಗ್ರೆಸ್ನ ಶಾಸಕರೇ ಸ್ವತಃ 1-2 ಗ್ಯಾರಂಟಿಗಳನ್ನ ಕಮ್ಮಿ ಮಾಡಿ ನಮಗೆಲ್ಲ ಅನುದಾನಗಳನ್ನ ಕೊರತೆ ಆಗಿದೆ, ನಮಗೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮನ್ನ ಚುನಾಯಿತಿ ಪ್ರತಿನಿಧಿಗಳು ಮಾಡಿದ್ದಾರೆ, ನಾವು ಉತ್ತರ ಕೊಡಬೇಕಾಗಿದೆ, ಅವ್ರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳಿಗೆ ನಮಗೆ ಉತ್ತರ ಇಲ್ಲ, ನಮಗೆ ₹1 ಅನುದಾನ ಸಿಗ್ತಾ ಇಲ್ಲ, 1.5 ವರ್ಷ 1.25 ವರ್ಷ ಆಗಿದೆ ಆಡಳಿತಕ್ಕೆ ಬಂದು ಕಾಂಗ್ರೆಸ್ ಅಂತ ಪಾಪ ಕಾಂಗ್ರೆಸ್ನ ಶಾಸಕರೇ ಇವತ್ತು ಬಹಿರಂಗವಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು ನೋಡಿದ್ದೇವೆ. ಅದು ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಂಗೆ ಸಂಜೆನೂ ನೀವು ಗಮನಿಸಿದ್ರಿ, ಪಾಪ ಯೂಟರ್ನ್ ಓಡಿಸಿದ್ರು. ಇದು ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿಗಳು. ಹಾಗಿದ್ದಾಗ ಜೆಡಿಎಸ್ ಮತ್ತೆ ಬಿಜೆಪಿ ಶಾಸಕರ ಪರಿಸ್ಥಿತಿಗಳೇನಾಗಿದೆ? ಈ 5 ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ₹1 ಅನುದಾನ ಬಿಡುಗಡೆ ಆಗಿಲ್ಲ. ನಯಾ ಪೈಸಾ ಇವತ್ತು ಕ್ಷೇತ್ರದ ಅಭಿವೃದ್ಧಿಗಳಿಗೆ ಯಾವುದೇ ಸಹಕಾರ ಇವತ್ತು ಈ ಸರ್ಕಾರ ಕೊಡ್ತಾ ಇಲ್ಲ. ಈ ಪರಿಸ್ಥಿತಿ ಇವತ್ತು ಈ ವಾತಾವರಣ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.